ಮನಿ ಈಸ್ ಹ್ಯಾಪಿನೆಸ್ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ಹಣ ಬರೋದ್ರ ಬಗ್ಗೆ ವರ್ಕ್ಶಾಪ್ಗಳು ಮಾಡ್ತಾರೆ. ವರ್ಕ್ಶಾಪ್ ಡೇಟ್ಸ್ ಎಲ್ಲ ಕೊಟ್ಟು ಪಬ್ಲಿಸಿಟಿ ಕೊಟ್ಟು ನಮಸ್ಕಾರ ಸ್ನೇಹಿತರೆ. ಮನಿ ಈಸ್ ಹ್ಯಾಪಿನೆಸ್ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ಕೆಲವ್ರು ಏನು ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಅಂದರೆ ಹಣ ಬರೋದ್ರ ಬಗ್ಗೆ ವರ್ಕ್ಶಾಪ್ಗಳು ಮಾಡ್ತಾರೆ. ಹೀಗೆ ಮಾಡಿದ್ರೆ ನೀವು ಶ್ರೀಮಂತರಾಗ್ತೀರಾ, ಬೇಕಾಷ್ಟು ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳಿ ಯೂಟ್ಯೂಬ್ನಲ್ಲಿ ಹಾಕಿ ಅವ್ರ ಫೋನ್ ನಂಬರೆಲ್ಲ ಹಾಕಿ ವರ್ಕ್ಶಾಪ್ ಡೇಟ್ಸ್ ಎಲ್ಲ ಕೊಟ್ಟು ಪಬ್ಲಿಸಿಟಿ ಕೊಟ್ಟು ಜನ ಏನು ಮಾಡ್ತಾರೆ, ಹಣ ಬಂದ್ಬಿಡುತ್ತೆ ಈಸಿಯಾಗಿ. ಅಂದರೆ ಏನು ಒಂದು 2-3 ಸಾವಿರ ಖರ್ಚು ಮಾಡೋಣ, ಒಂದು 5 ಸಾವಿರ ಅದು ಹೋದ್ರೂ ಪರವಾಗಿಲ್ಲ ಅಂತ ಹೋಗ್ತಾರೆ. ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಒಂದು ವರ್ಕ್ಶಾಪ್ ಮಾಡಿ ಜೀವನದಲ್ಲಿ ಹೇಗೆ ಮುಂದೆ ಬರಬೇಕು, ಬಿಸ್ನೆಸ್ ಹೇಗೆ ಮಾಡಬೇಕು, ಹೇಗೆ ಯಾವ ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗಬೇಕು ಅಂತ ಟೆಕ್ನಿಕಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ. ಆದರೆ ಎಷ್ಟೊಂದು ದಡ್ಡತನ, ಮೂರ್ಖತನ, ಮೌಢ್ಯತೆ ತುಂಬಿದೆ ಅಂದರೆ ಕೈ ಮೇಲೆ ನಂಬರ್ ಬರ್ಕೊಂಡ್ಬಿಟ್ರೆ, ಈ ನಂಬರ್ ಬರ್ಕೊಂಡು ಈ ರೀತಿ ಮಾಡಿದ್ರೆ, ಈ ರೀತಿ ಪೂಜೆಗಳನ್ನು ಮಾಡಿದ್ರೆ ಹಣ ಬರುತ್ತೆ, ಅದನ್ನು ನಂಬತಕ್ಕಂಥ ಜನಗಳಿದ್ದಾರೆ. ಕೈ ಮೇಲೆ ಮಂತ್ರ ಬರ್ಕೊಂಡ್ರೆ ಅಥವಾ ಒಂದು ಯಾವುದೇ ಎಲೆ ಮೇಲೆ ಈ ರೀತಿ ಬರೆದ್ರೆ, ಸಿ ಯಾವ ದಿಶೆಯಲ್ಲಿ ನಮ್ಮ ಸಮಾಜ ಹೋಗ್ತಾ ಇದೆ. ಮೌಢ್ಯತೆಯಲ್ಲಿ ಪ್ರತಿಯೊಬ್ಬರು ಮುಳುಗೋಗ್ಬಿಟ್ಟಿದ್ದಾರೆ. ನಂಬರ್ ಬರ್ಕೊಂಡ್ರೆ ಹಣ ಹೆಂಗ್ರಿ ಬರುತ್ತೆ? ಯಾವುದೋ ಒಂದು ಮಂತ್ರ ಬರ್ಕೊಂಡ್ರೆ ಹಣ ಹೇಗೆ ಬರುತ್ತೆ ಅಂದರೆ, ಅದು ಬರ್ಕೊಂಡು ನೀನೇನಾದರೂ ಮಾಡೋಕ್ಕೆ ಹೋದರೆ ನಿನ್ನ ಮನಸ್ಸು ತುಂಬ ದುರ್ಬಲವಾಗಿದೆ. ದುರ್ಬಲವಾದ ಮನಸ್ಸಿನಲ್ಲಿ ಯಾವುದೇ ನಿರ್ಧಾರಗಳು ಗಟ್ಟಿಯಾಗಿರಲ್ಲ. ಮಂತ್ರ ಬರ್ಕೊಂಡ್ರೆ ಹಣ ಬಂದ್ಬಿಡುತ್ತಂತೆ. ಸಿ, ನಮ್ಮ ಮನಸ್ಸು, ಪ್ರತಿಯೊಬ್ಬರ ಮನಸ್ಸುಗಳು ಹೆಚ್ಚಿಗೆ 100ಕ್ಕೆ 90 ಭಾಗ ನಂಬಿಕೆಗಳ ಮೇಲೆ ನಿಂತಿದೆ. ಮನೆಯಲ್ಲಿ ಪೂಜೆಗಳನ್ನು ಮಾಡ್ತಾ ಇರ್ತೀರಾ, ಆ ದೇವರನ್ನು ನೀವು ನಂಬಿದ್ದೀರಾ, ಪ್ರತಿದಿನ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳನ್ನು ಮಾಡಿ. ಸೊ ಅಲ್ಲಿ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಅವನು ಯಾವುದೋ ಹೇಳೋದಂತ ನಂಬರ್ ಬರ್ಕೊಂಡ್ರೆ ನೀವು ಹೇಗೆ ಬೇರೆಯವರ ಆಟಗಳಿಗೆ ದಾಳಗಳಾಗ್ತಾ ಇದ್ದೀರಿ ಅಂತ. ನೆಕ್ಸ್ಟ್ ನೋಡಿ, ನನಗೆ ಆ್ಯಕ್ಚುಲಿ ನೆನ್ನೆ ಇನ್ನೊಬ್ರು ನಮ್ಮ ಸ್ನೇಹಿತರು ಯೂಟ್ಯೂಬ್ ನೋಡ್ತಕ್ಕಂಥವ್ರು ಅಭಿಮಾನಿ ಫೋನ್ ಮಾಡಿದರು. ಅವರು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರ ಅಂಗಡಿ ಚಿಕ್ಕದಾಗಿದೆ, ನಾರ್ತ್ ಸೈಡು ಬಾಗಿಲಿರೋದು, ಉತ್ತರದ ದಿಕ್ಕಿಗಿದೆ, ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಆದರೆ ತುಂಬ ಚಿಕ್ಕ ಅಂಗಡಿ, ಜನಗಳು ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಆದರೆ ಎದುರುಗಡೆ ಅವ್ರ ಅದೃಷ್ಟಕ್ಕೆ ಒಂದು ದೊಡ್ಡ ಅಂಗಡಿ ಸಿಕ್ಕಿದೆ, ಸೌತ್ ಫೇಸಿಂಗ್, ದಕ್ಷಿಣಕ್ಕೆ ಬಾಗಿಲಿದೆ. ಅಂಗಡಿ ದೊಡ್ಡದಿದೆ, 1 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅದು ಬ್ಯುಸಿ ರೋಡು, ಸೌತಲ್ಲೆಲ್ಲ ಒಳ್ಳೆ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ. ಅದು ಕಂಟೆನ್ಸ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರತಕ್ಕಂಥ ಜಾಗ. ಆದರೆ ಅವ್ರ ಹೆಂಡತಿ ಹೇಳಿದ್ದಾರೆ, ಈ ಅಂಗಡಿ ಶುರು ಮಾಡೋ ಮೊದಲು ನೀವು ಶಾಸ್ತ್ರಿಗಳ ಹತ್ರ ಹೋಗಿ ಜ್ಯೋತಿಷ್ಯ ಕೇಳಿ ಅಂತ ಹಠ ಹಿಡ್ತಿದ್ದಾರೆ. ಈ ರೋಗಲ್ಲಿ ಕೇಳಿದಾಗ ಅವರು ಎಲ್ಲ ಏನೇನು ನಂಬರೆಲ್ಲ ಕೇಳ್ಕೊಂಡು ಕಾವಡೆಗಳೆಲ್ಲ ಹಾಕ್ಬಿಟ್ಟು ಅವ್ರು ಹೇಳಿದ್ದಾರೆ, ನಿಮಗೆ ದಕ್ಷಿಣದ ಬಾಗಿಲು ಬರಲ್ಲ ಅಂತ. ಇವರು ಟೆನ್ಷನ್ ಆಗಿಬಿಟ್ಟಿದೆ. ಕೊನೆಗೆ ಹೇಳಿದ್ದಾರೆ, ನಾನು 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅಂತ. ಆಗ ಆಯಿತು, ಇನ್ನೊಂದು ನಂಬರ್ ಹೇಳಿ, ಆ ನಂಬರ್ ಹೇಳಿ ಅಂತೆಲ್ಲ ಕೇಳಿಬಿಟ್ಟು ಮಾಡ್ಬೋದು, ಆದರೆ ವ್ಯಾಪಾರ ತುಂಬ ನಿಧಾನ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಸ್ತಿ ಬಾಡಿಗೆ ಇರುತ್ತೆ, ತುಂಬ ಮೆಟೀರಿಯಲ್ಸ್ ಹಾಕಬೇಕು, ವ್ಯಾಪಾರ ನಿಧಾನ, ತುಂಬ ಲಾಸ್ ಆಗುತ್ತೆ. ಅಗೇನ್ ಕನ್ಫ್ಯೂಷನ್. ಸೊ ಅದು ನನ್ನನ್ನು ಕೇಳಿದ್ರು. ನಾನು ಹೇಳಿದೆ, ನೋಡ್ರಪ್ಪ, ಇಸ್ ವೆರಿ ಸಿಂಪಲ್. ಈಗ ದಕ್ಷಿಣದ ಎಲ್ಲ ಅಂಗಡಿಗಳು ವ್ಯಾಪಾರ ಮಾಡ್ಬೇಕಾದ್ರೆ ನಿಮ್ಮದು ವ್ಯಾಪಾರ ಆಗುತ್ತೆ. ನಿನಗೋಸ್ಕರ ಅಂತ ದಕ್ಷಿಣದ ದೇವರು ಬಂದ್ಬಿಟ್ಟು ಸ್ಟಾಪ್ ಮಾಡಲ್ಲ. ಉತ್ತರದ ಬಾಗಿಲಿರ್ತಕ್ಕಂಥ ಅಂಗಡಿನೂ ಇಟ್ಕೊಂಡಿರಿ, ಅಲ್ಲಿ ವ್ಯಾಪಾರ ನಡೀತಾ ಇರಲಿ. ದಕ್ಷಿಣ ಪ್ರಾರಂಭ ಮಾಡಿ, ಉತ್ತರದಲ್ಲಿ ಬಂದಿರ್ತಕ್ಕ ಅವ್ರು ಹೇಳ್ತಾರೆ, ಆ ಅಂಗಡಿ ಹೋಗಿ ನಮ್ಮದು ಅಂಗಡಿ ದೊಡ್ಡದಾಗಿದೆ, ಅಲ್ಲೋಗಿ ಅಂತ ಗಿರಾಕಿಗಳು ಕಳಿಸ್ತಾ ಇರಲಿ. ಅಲ್ಲಿ ಎಷ್ಟು ಸಾಧ್ಯ ಅಷ್ಟು ಅಲ್ಲೂ ವ್ಯಾಪಾರ ಮಾಡ್ತಾ ಇರಲಿ. ಮೇಂಟೈನ್ ಮಾಡಿ 1 ಇಯರ್. ಆವಾಗ ಜನಗಳಿಗೆ ಪರಿಚಯ ಆಗುತ್ತೆ. ಆವಾಗ ಅಲ್ಲಿ ನೆಕ್ಸ್ಟ್ ಆ ಅಂಗಡಿಗಳಿಗೆ ಬರ್ತಾರೆ. ಈಗ ಜನಗಳಿಗೆಲ್ಲ ತುಂಬ ಮೊಬೈಲಿಂದ ಟೆನ್ಷನ್ ಇದ್ಬಿಟ್ಟು ಈ ಅಂಗಡಿ ಎಲ್ಲೋಯ್ತು ಯೋಚನೆ ಮಾಡತಕ್ಕಂಥ ಮನಸ್ಥಿತಿ ಇರಲ್ಲ.
ಅಲ್ಲಿ ಬರ್ತಾ ಇರ್ತಾರೆ ಅಂಗಡಿಗೆ, ಓ ಇಲ್ಲಿ ಅಂಗಡಿ ಇತ್ತು ಮುಚ್ಚೋಗಿದೆ ಅಷ್ಟು ಹೋಗ್ಬಿಡ್ತಾರೆ. ಕತ್ತಿಗೆ ತಿರುಗಿ ನೋಡೋಷ್ಟು ತಾಳ್ಮೆನೂ ಇರೋಲ್ಲ. ದೇ ಆರ್ ಬ್ಯುಸಿ ಇನ್ ಮೊಬೈಲ್ಸ್. ಸೊ ಅದಕ್ಕೆ ನಾನು ಹೇಳಿದ್ದು ನಾರ್ತ್ ಅಂಗಡಿ ಇಟ್ಕೊಂಡಿರಿ. ಸೊ ಅಲ್ಲಿ ಜನ ಬರ್ತಾರೆ, ಅವ್ರಿಗೆ ಹೇಳ್ತಾರೆ ಅಲ್ಲಿ ಅಲ್ಲಿ ಅಂತ. ಅವ್ರಿಗೆಲ್ಲ ಪರಿಚಯ ಆದಾಗ ರೆಗ್ಯುಲರ್ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಆಮೇಲೆ. ಸೊ ಅವಾಗ ನೀವು ಅಲ್ಲಿ ಏನು ಮಾಡಬೇಕು, ಒಳ್ಳೆ ಮೆಟೀರಿಯಲ್ ಇಡಬೇಕು. ಸ್ವಲ್ಪ ದಿನ ನೀವೇನು ಮಾಡಿ, ಏನು ಪರ್ಸೆಂಟೇಜ್ ಇರ್ತವಲ್ಲ, ಸ್ವಲ್ಪ 20% ಅಂತ ಇಟ್ಕೊಂಡಿದ್ರೆ 15% ಮಾರಿ ಸ್ವಲ್ಪ ದಿನ, 3 ತಿಂಗಳು. ಆಮೇಲೆ ಬೇಕಾದ್ರೆ 20 ಹೋಗೋರಂತೆ. ಕಡಿಮೆ ಸಿಗಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು, ಎಲ್ಲ ಇದನ್ನೆಲ್ಲ ಮೇಂಟೈನ್ ಮಾಡಿ ಅಂತ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿದೆ. ಹಾಗೆ ತಮಾಷೆ ಮಾಡ್ತಾ ಇದೆ, ಆ ಜ್ಯೋತಿಷಿಗೆ ಎಷ್ಟು ದುಡ್ಡು ಕೊಟ್ಟಿದ್ರು, ಬಿಸ್ನೆಸ್ ಸಕ್ಸಸ್ ಆದ್ಮೇಲೆ ನಾನು ಡಬಲ್ ಕಳಿಸಿ ಅಂತ ಅವ್ರು ನಗ್ತಾ ಇದ್ರು. ದಿಸ್ ಇಸ್ ದ ರಿಯಾಲಿಟಿ. ಒಂದು ವ್ಯಾಪಾರ ಮಾಡಬೇಕಾದಾಗ ಅಲ್ಲಿ ಯಾವ ಏರಿಯಾದಿದ್ದೀರಿ, ಎಷ್ಟು ಜನಸಂಖ್ಯೆ ಇದೆ, ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆಯಾ ಅಥವಾ ಫಿಕ್ಸೆಡ್ ಪಾಪ್ಯುಲೇಷನ್ ಇದೆಯಾ. ಈಗ ನಮ್ಮ ಏರಿಯಾದಲ್ಲಾದರೆ ಫಿಕ್ಸೆಡ್, ಅಲ್ಲಿ ಇಲ್ಲಿ ಜನಗಳೇ ಬರಬೇಕು. ಈ ಜನಗಳನ್ನೇ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಯಾವ ರೀತಿಯಾದ ವಸ್ತುಗಳು ಬೇಕು, ಹೇಗೆ ಹೋಗ್ತಾ ಇರ್ತಾರೆ, ಮಾಲ್ಗಳಿಗೆ ಹೋಗ್ತಾರಾ, ಚಿಕ್ಕ ಅಂಗಡಿಗೆ ಬರ್ತಾರಾ, ತರಕಾರಿಗೆ ಜಾಸ್ತಿನ, ಅರ್ಜೆಂಟಿಗೆ ಬರ್ತಾರೆ, ಇವೆಲ್ಲ ಅನಲೈಸ್ ಮಾಡಿ ಬಿಸ್ನೆಸ್ ಮಾಡಬೇಕು. ಅನಲೈಸಿಂಗ್ ಆ ಥರ ವರ್ಕ್ಶಾಪ್ ಇಸ್ ಫೈನ್. ಇಲ್ಲೇನು ಮಾಡ್ತಾರೆ, ಮನ್ಸು ಬಗ್ಗೆ ಯಾವುದೇ ಆಗಲಿ ಒಂದು ಸತ್ಯ ಹೇಳ್ತೀನಿ, ನೆನ್ಪಿಟ್ಕೊಂಡಿರಿ. ಪುರಾಣ ಕಥೆಗಳನ್ನು ಹೇಳಿ, ನಾರದನ ಕತೆ, ಶಿವನ ಕತೆ, ವಿಷ್ಣು ಕತೆ, ಅವ್ರ ಕತೆ, ಇವ್ರ ಕತೆ, ಲಕ್ಷ್ಮಿ ಕತೆ, ಕುಬೇರನ ಕತೆ ಅಂತ ಹೇಳಿ ಯಾರೋ ನಿಮ್ಮ ಮೇಲೆ ವರ್ಕ್ಶಾಪ್ ಮಾಡ್ತಾರೋ ಅವರೆಲ್ಲ ಡೂಪ್ಲಿಕೇಟ್. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಉಪಯೋಗಿಸಿ ವ್ಯಾಪಾರ ಮಾಡತಕ್ಕಂಥ ತಂತ್ರಗಾರರು, ಅವರು ಶ್ರೀಮಂತರಾಗ್ತಾರೆ ಅಷ್ಟೇ. ನೀವೆಲ್ಲ ದುಡ್ಡು ಕಳ್ಕೊತೀರಾ, ಅದನ್ನು ಯಾರೂ ಹೇಳೋಕ್ಕೂ ಹೋಗಲ್ಲ, ಸುಮ್ಮನಾಗ್ಬಿಡ್ತೀರಾ, ಏನೋ ಒದ್ದಾಡ್ತೀರಾ. ಬಟ್ ಅದು ಕಾಂಪ್ಲಿಕೇಟ್ ಆಗುತ್ತೆ. ನಿಮಗೆ ಆ ನಂಬಿಕೆಯಿಂದ ನಂಬರ್ ಬರ್ಕೊಂಡು ಮಾಡ್ತಾ ಹೋದ್ರೆ ವೀಕ್ ಆಗ್ತಾ ಹೋಗ್ತೀರಾ. ನೀವು ಮಂತ್ರ ಬರ್ಕೊಂಡು ಸಕ್ಸಸ್ ಆಗಿಲ್ಲ ಅಂದರೆ ಕೊನೆಗೆ ನಿಮ್ಗೆ ಅದೇ ಒಂದು ಅನಾರೋಗ್ಯ ಆಗುತ್ತೆ, ಮಾನಸಿಕ ರೋಗ ಆಗುತ್ತೆ. ಸೊ ಯಾರು ಪುರಾಣ ಕಥೆಗಳನ್ನು ಹೇಳಿ, ದೇವರ ಕಥೆಗಳನ್ನು ಹೇಳಿ ವರ್ಕ್ಶಾಪ್ ಕಂಡಕ್ಟ್ ಮಾಡಿ ನಿಮಗೆ ಶ್ರೀಮಂತರಾಗ್ತಾರೆ, ಈ ರೀತಿ ಮಾಡಿ ಅಂತ ಹೇಳ್ತಾರೋ ಅವರೆಲ್ಲ ಮೋಸಗಾರರು, ಮೌಢ್ಯವನ್ನು ಬಿತ್ತುವ ದಾಸರು. ಅವರನ್ನು ನೀವು ನಂಬಬೇಡಿ. ಇನ್ಯಾರಾದರೂ ಏನಾದರೂ ಯಂತ್ರಗಳು, ತಂತ್ರಗಳು ಕಟ್ಕೊಡ್ತೀವಿ, ಮನೇಲಿ ಇಟ್ಕೊಳ್ಳಿ, ಲಕ್ಷ್ಮಿ ಬರುತ್ತೆ ಅಂದರೆ ಅದನ್ನು ನಂಬಬೇಡಿ. ಬಟ್ ಇಂಥ ಯಾರನ್ನು ನಂಬಬೇಕು, ನೀವು ಕರೆಕ್ಟ್ ಬಿಸ್ನೆಸ್ ಅನಾಲಿಸಿಸ್ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ಏರಿಯಾದಲ್ಲಿ ಬಿಸ್ನೆಸ್ ಮಾಡ್ತೀರಾ, ನೀನು ಏನು ಕೆಲಸ ಮಾಡ್ತೀಯಾ ಅದ್ರ ಬಗ್ಗೆ ತಿಳ್ಕೊಂಡು ಸಿನ್ಸಿಯರಾಗಿ ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿ ಸಾಕು, ಬೇರೆ ಏನು ಬೇಡ. ನಿಮ್ಮ ಮನೆಯ ದೇವರಿಗೆ ನಮಸ್ಕಾರ ಮಾಡಿ ಟೈಮ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಕಾಲವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು, ಬುದ್ಧಿಯನ್ನು ಉಪಯೋಗಿಸ್ಕೊಂಡು ನೀವು ಕೆಲಸ ಮಾಡಿದ್ರೆ ಖಂಡಿತ ಎಷ್ಟು ಹಣ ಬೇಕೋ ನಿಮ್ಮ ಜೀವನಕ್ಕೆ ಅಷ್ಟು ಬಂದೇ ಬರುತ್ತೆ. ಅತಿ ಶ್ರೀಮಂತರಾಗುವುದು ಕೂಡ ದುರಾಸೆ, ಅವಶ್ಯಕತೆ ಇಲ್ಲ. ಕೆಲವರಿಗೆ ಶ್ರೀಮಂತಿಕೆನೇ ರೋಗ ಆಗಿಬಿಡುತ್ತೆ, ಹಣನ ಹೇಗೆ ಮ್ಯಾನೇಜ್ ಮಾಡಬೇಕು ಗೊತ್ತಾಗೋದಿಲ್ಲ, ಅದೇ ಕಾಯಿಲೆ ಆಗಿಬಿಡುತ್ತೆ. ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ, ಬಟ್ ಲಿಮಿಟೆಡ್. ನಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬ ಮುಖ್ಯ, ಬೇಸಿಕ್ ನೆಸೆಸಿಟೀಸ್ ಮುಖ್ಯ. ಅದನ್ನು ನೀವು ಕಡೆ ಗಮನ ಹರಿಸಿ, ಉಳಿದನ್ನ ನಿಮ್ಮ ಆತ್ಮಶಕ್ತಿಗೆ ಅನುಗುಣವಾಗಿ, ಮನಶಕ್ತಿಗೆ ಅನುಗುಣವಾಗಿ ನೀವು ಕೆಲಸವನ್ನು ಮಾಡ್ತಾ ಹೋಗಿ, ಹಣ ಬಂದೇ ಬರುತ್ತೆ. ದಟ್ಸ್ ಟೋಟಲಿ ಸೈನ್ಸ್. 2 × 2 = 4. ಆಯಿತಾ? ನೀವೇನು ಕೆಲಸ ಮಾಡ್ತೀರಾ, ಎಷ್ಟು ಬುದ್ಧಿ ಉಪಯೋಗಿಸ್ತೀರಾ, ಎಷ್ಟು ಟೈಮ್ ಉಪಯೋಗಿಸ್ತೀರಾ, ಏನು ಸ್ಕಿಲ್ ಇದೆ, ಅದ್ರ ಮೇಲೆ ಹಣ ಬರುತ್ತೆ. ಸುಮ್ಮನೆ ನಂಬರ್ ಬರ್ಕೊಂಡ್ರೆ, ಸುಮ್ಮನೆ ಮಂತ್ರ ಬರೆದ್ರೆ, ಸುಮ್ಮನೆ ಮನೇಲಿ ಯಾವುದೋ ವಸ್ತುಗಳನ್ನ ತಂದು ಇಟ್ಬಿಟ್ರೆ, ಯಾವುದೋ ಒಂದು ಯಂತ್ರವನ್ನು ತಂದು ಇಟ್ಬಿಟ್ರೆ ಅದು ಹಣ ಬರೋದಿಲ್ಲ. ಅದನ್ನು ಹೇಳುವವರು ಮೂರ್ಖರು, ಕೇಳುವವರು ಕೂಡ ಮೂರ್ಖರು. ಅರ್ಥ ಆಗ್ತಿದೆಯಾ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.